ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಸಾಫ್ಟ್ ಆಗಿರುವಂತಹ ಚಪಾತಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಮೃದುವಾಗಿರುವಂಥ ಚಪಾತಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ನಿಮಗೆ ಎಷ್ಟು ಪ್ರಮಾಣದಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅದಕ್ಕನುಗುಣವಾಗಿ ನೀವು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಬಹುದು. ನೋಡಿ, ಇವಾಗ ನಾನು ಗೋಧಿ ಹಿಟ್ಟನ್ನು ಜರಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಳ್ಳೋದೆ ಹಾಗೆ ತೆಗೆದುಕೊಳ್ಳೋದು ಬೇಡ, ಜರಡಿ ಮಾಡಿಕೊಂಡು ನಾವು ಹಿಟ್ಟು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಮೃದುವಾಗಿ ಚಪಾತಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಸಾಫ್ಟಾಗಿರುತ್ತೆ ಚಪಾತಿ. ನೋಡಿ, ಇವಾಗ ಹಿಟ್ಟು ಜರಡಿ ಮಾಡ್ಕೊಂಡಿದ್ದಾಯಿತು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೇನೂ ಇರಬಾರ್ದು, ಮೀಡಿಯಮ್ ಆಗಿ ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಚಪಾತಿ ಮೃದುವಾಗಿತ್ತು ಅಂತಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ನೀವು ಬೆಳಿಗ್ಗೆ ಮಾಡಿಟ್ರಿ ಅಂತಂದರೆ ಸಾಯಂಕಾಲದವರೆಗೂ ಕೂಡ ಚಪಾತಿ ಸ್ವಲ್ಪನೂ ಕೂಡ ಗಟ್ಟಿಯಾಗಿರೋದಿಲ್ಲ, ಸಾಫ್ಟಾಗಿಯೇ ಇರುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಚಪಾತಿ. ನೋಡಿ, ನೀರು ಹಾಕ್ಕೊಳ್ಳುವಾಗ ಎಚ್ಚರಿಕೆ ಇರಲಿ, ಜಾಸ್ತಿ ಪ್ರಮಾಣದಷ್ಟು ನೀರು ಒಮ್ಮೆಗೆ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ಪ್ರಮಾಣದಷ್ಟು ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ಇನ್ನೂ ಒಂದು ಸ್ವಲ್ಪ ನಾದ್ಕೊಂಡು ಇದನ್ನು ಒಂದು 15 ನಿಮಿಷಗಳವರೆಗೆ ಹಿಟ್ಟು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಹಿಟ್ಟು ನೆನೀತು ಅಂತಂದರೆ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿಯೂ ಕೂಡ ಬರುತ್ತೆ. ನೋಡಿ, ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ನೋಡಿ, ಹಿಟ್ಟು ಯಾವ ಹದದಲ್ಲಿ ಇರಬೇಕು ಅನ್ನೋದನ್ನು ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ. ಜಾಸ್ತಿ ತೆಳ್ಳಗೇನೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗಿಯೂ ಇರಬಾರ್ದು. ಮೀಡಿಯಮ್ ಆಗಿ ನಾದ್ಕೊಂಡ್ವಿ ಅಂತಂದರೆ ಚಪಾತಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ಮೇಲ್ಗಡೆ ಒಂದು ಸ್ವಲ್ಪದಷ್ಟು ನೀರು ಹಚ್ಕೊಂಡು ಒಂದು 10 ರಿಂದ 15 ನಿಮಿಷಗಳವರೆಗೆ ಹಿಟ್ಟು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡೋಣ. ನೋಡಿ, ನಾನು ಹಿಟ್ಟು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಮತ್ತೆ ಒಂದು ಸ್ವಲ್ಪದಷ್ಟು ನೀರು ಹಚ್ಕೊಂಡು ಮತ್ತೆ ಮಿದ್ಕೊಳ್ಳೋಣ. ನೋಡಿ, ನೀವು ಹಿಟ್ಟು ನಾದಿದ ನಂತರ ಒಂದು 10 ನಿಮಿಷಗಳವರೆಗೆ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತೀವಿ. ನೆನೆಸ್ಕೊಂಡು ಆದ ನಂತರ ಮತ್ತೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ಮಿದ್ಕೊಳ್ಬೇಕು. ಆವಾಗ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಉಳ್ಳೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಉಳ್ಳೆಗಳು ಮುಂಚಿತವಾಗಿ ನಾವು ಮಾಡಿಟ್ಕೊಂಡ್ವಿ ಅಂತಂದರೆ ಚಪಾತಿ ಬೇಗನೆ ಲಟ್ಟಿಸ್ಕೊಳ್ಬಹುದು. ನೋಡಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಳ್ಳೆಗಳನ್ನು ತೆಗೆದುಕೊಳ್ಳಿ. ಕೆಲವೊಬ್ಬರು ಜಾಸ್ತಿ ದಪ್ಪವಾಗಿ ಮಾಡ್ತಾರೆ, ಕೆಲವೊಬ್ಬರು ತೆಳ್ಳವಾಗಿ ಮಾಡ್ತಾರೆ. ನಾನು ಮೀಡಿಯಮ್ ಆಗಿ ಮಾಡ್ತಾ ಇದ್ದೀನಿ. ಇಷ್ಟು ಉಳ್ಳೆ ಆದರೆ ಸಾಕಾಗುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಇಷ್ಟು ಪ್ರಮಾಣದಷ್ಟು ಉಳ್ಳೆಗಳನ್ನು ನಾನು ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಹಿಟ್ಟು ಆಗೋವರೆಗೆ ಉಳ್ಳೆ ಮಾಡ್ಕೊಳ್ಳೋದೇನು ಬೇಡ. ಸ್ವಲ್ಪ ಪ್ರಮಾಣದಷ್ಟು ಉಳ್ಳೆ ಮಾಡಿ ಇಟ್ಕೊಂಡು ಆನಂತರ ಲಟ್ಟಿಸ್ಕೊಳ್ಳೋಣ. ಉಳಿದಿರುವಂಥ ಹಿಟ್ಟು ಹಾಗೆ ಇಟ್ಕೊಂಡು ಬಿಡೋಣ. ಮತ್ತು ಹಚ್ಕೊಳ್ಳೋಕ್ಕೆ ಹಿಟ್ಟು ಬೇಕಾಗುತ್ತೆ, ಅದನ್ನು ಕೂಡ ಜಾಣಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಒಂದೊಂದು ಉಳ್ಳೆಗಳನ್ನು ತೆಗೆದುಕೊಂಡು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಆನಂತರ ಇವಾಗ ಲಟ್ಟಿಸ್ಕೊಳ್ಳೋದು. ನೋಡಿ, ಮೊದಲಿಗೆ ಉಳ್ಳಿಗೆ ಒಂದಿಷ್ಟು ಎಣ್ಣೆಯನ್ನು ಹಚ್ಕೊಳ್ಳೋಣ. ಈ ರೀತಿಯಾಗಿ 2 ಉಳ್ಳೆಗೆ ಎಣ್ಣೆಯನ್ನು ಹಚ್ಕೊಂಡು ಒಂದ್ರ ಮೇಲ್ಗಡೆ ಒಂದು ಇಟ್ಕೊಂಡು ಲಟ್ಟಿಸ್ಕೊಳ್ಬೇಕು. ನೋಡಿ, ಇವಾಗ ಅಗಲವಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ನೀವು ಎಷ್ಟು ಬೇಕಾದಷ್ಟು ಅಗಲವಾಗಿ ಲಟ್ಟಿಸ್ಕೊಳ್ಬಹುದು. ಒಂದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ, ತುಂಬಾ ಸಾಫ್ಟಾಗಿಯೂ ಬರುತ್ತೆ. ನೀವು ಚಿಕ್ಕದಾಗಿಯೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಅಗಲವಾಗಿಯೂ ಕೂಡ ಲಟ್ಟಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನೀವು ಹಿಟ್ಟು ನಾದ್ಕೊಳ್ಳುವಾಗ ಕರೆಕ್ಟಾಗಿ ನಾದ್ಕೊಂಡ್ವಿ ಅಂತಂದರೆ ಚಪಾತಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟು ನಾದ್ಕೊಳ್ಳುವಾಗ ಜಾಸ್ತಿ ಗಟ್ಟಿಯಾಗಿತ್ತು ಅಂತಂದರೆ ಚಪಾತಿನೂ ಕೂಡ ಅಷ್ಟೊಂದು ಮೆತ್ತಗಾಗಿ ಬರೋದಿಲ್ಲ. ಮತ್ತು ಪೂರ್ತಿಯಾಗಿ ತೆಳ್ಳಗೆ ಆಗಿತ್ತು ಅಂತಂದರೆ ಆವಾಗಲೂ ಕೂಡ ಚಪಾತಿ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಹಿಟ್ಟು ಮೀಡಿಯಮ್ ಆಗಿ ಕಲಿಸ್ಕೊಳ್ಬೇಕು. ಇವಾಗ ಚಪಾತಿ ಲಟ್ಟಿಸ್ಕೊಂಡಿದ್ದಾಯಿತು. ಈ ಕಡೆ ತವಾನೂ ಕೂಡ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ತವಾ ಬಿಸಿ ಆದ ನಂತರ ಚಪಾತಿಯನ್ನು ಹಾಕ್ಕೊಳ್ಬೇಕು. ನೋಡಿ, 2 ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಚಪಾತಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸಾಫ್ಟಾಗಿಯೂ ಬರುತ್ತೆ. ಈ ರೀತಿಯಾಗಿ ಚಪಾತಿ ಮಾಡ್ಕೊಂಡ್ರಿ ಅಂತಂದರೆ ನೀವು ಬೆಳಿಗ್ಗೆ ಮಾಡಿಟ್ರಿ ಅಂತಂದರೆ ಸಂಜೆವರೆಗೂ ಕೂಡ ಅದೇ ರೀತಿಯಾಗಿ ಮೆತ್ತಗೆ ಆಗಿ ಉಳಿದಿರುತ್ತೆ. ನೀವು ಎಲ್ಲಾದರೂ ಊರಿಗೆ ಹೋಗ್ತೀರಿ ಅಂತಂದರೆ ಈ ರೀತಿಯಾಗಿ ಚಪಾತಿ ಮಾಡಿಕೊಂಡು ಕೂಡ ಹೋಗ್ಬೋದು. ಸ್ವಲ್ಪನೂ ಕೂಡ ಕಟ್ಟಿಯಾಗಿರೋದಿಲ್ಲ, ತುಂಬಾ ಮೆತ್ತಗಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿ, ಇವಾಗ 2 ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ತೆಗೆದು ರೊಟ್ಟಿ ಬುಟ್ಟಿಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ತೆಗೆದ ನಂತರ 2 ಸಪ್ರೇಟ್ ಆಗಿಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಪಾತಿ. ಇನ್ನೊಂದು ಯಾವ ರೀತಿ
ರೀತಿಯಾಗಿ ಲಟ್ಟಿಸ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. 2 ಉಳ್ಳೆಗಳನ್ನು ತೆಗೆದುಕೊಂಡು ಉಳ್ಳೆ ಮಧ್ಯದಲ್ಲಿ ಎಣ್ಣೆಯನ್ನು ಹಚ್ಕೊಂಡು ಒಂದರ ಮೇಲ್ಗಡೆ ಇನ್ನೊಂದು ಉಳ್ಳೆಯನ್ನು ಇಟ್ಕೊಂಡು ಲಟ್ಟಿಸ್ಕೊಳ್ಬೇಕು. ನೋಡಿ ಎಷ್ಟು ಅಗಲವಾಗಿಯೂ ಕೂಡ ಲಟ್ಟಿಸ್ಕೊಳ್ಬಹುದು, ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕದಾಗಿಯೂ ಕೂಡ ಲಟ್ಟಿಸ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಚಪಾತಿ. ನೀವು ಈ ರೀತಿಯಾಗಿ ಚಪಾತಿ ಮಾಡಿಟ್ರಿ ಅಂತಂದರೆ ಒಂದು ದಿವಸ ಅಲ್ಲ ಮರುದಿನವೂ ಕೂಡ ಅದಷ್ಟೇ ಚೆನ್ನಾಗಿರುತ್ತೆ ಚಪಾತಿ. ನೀವು ಎಲ್ಲಾದರೂ ಟೂರಿಗೆ ಹೋಗ್ತೀರಾ ಅಂತನ್ನುವಾಗನೂ ಕೂಡ ಈ ರೀತಿ ಚಪಾತಿಯನ್ನು ಮಾಡ್ಕೊಂಡು ಹೋಗ್ಬೋದು. ನೋಡಿ ಇವಾಗ ಇದನ್ನೂ ಕೂಡ ಚಪಾತಿ ಲಟ್ಟಿಸ್ಕೊಂಡಿದ್ದಾಯಿತು. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ತವಾಕ್ಕೆ ಹಾಕ್ಕೊಳ್ಬೋದು. ತವಾಕ್ಕೆ ಹಾಕಿದ ನಂತರ 2 ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸ್ವಲ್ಪದಷ್ಟು ಮೇಲ್ಗಡೆ ಎಣ್ಣೆಯನ್ನು ಹಾಕಿ, ಅಂದರೆ ಚಿಟಿಕೆಯಷ್ಟೇ ಮಾತ್ರ ಎಣ್ಣೆನ ಸವರ್ಕೊಂಡು ಆನಂತರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಆವಾಗ ಚಪಾತಿಯ ಪದರು ಬಿಟ್ಕೊಂಡು ಬಿಡುತ್ತೆ. ಅಂದರೆ ಒಂದರಲ್ಲಿ ಚಪಾತಿ 2 ರೀತಿಯಾಗಿ ಬಂದುಬಿಡುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೊಂಡ್ರಿ ಅಂತಂದರೆ ತುಂಬಾ ಸಾಫ್ಟಾಗಿರುವಂತಹ ಚಪಾತಿ ರೆಡಿ ಆಗಿಬಿಡ್ತು. ಇವಾಗ ಇದನ್ನೂ ಕೂಡ ರೊಟ್ಟಿ ಬುಟ್ಟಿಗೆ ಹಾಕ್ತಾ ಇದ್ದೀನಿ. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಚಪಾತಿ ತುಂಬಾ ಸಾಫ್ಟ್ ಆಗಿರುವಂಥ ಚಪಾತಿ ಮಾಡ್ಕೊಳ್ಬಹುದು ಅನ್ನೋದನ್ನು. ಇದು ಒಂದು ದಿವಸ ಅಲ್ಲ ಮರುದಿನವೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಚಪಾತಿ. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಸಾಫ್ಟ್ ಆಗಿರುವಂತಹ ಚಪಾತಿನ ಮಾಡ್ಕೊಳ್ಬಹುದು. ಇದು ಒಂದು ದಿವಸ ಅಲ್ಲ 2 ದಿವಸನೂ ಕೂಡ ಇಟ್ಟು ತಿಂದ್ರಿ ಅಂತಂದರೆ ಅಷ್ಟೇ ಸಾಫ್ಟಾಗಿರುತ್ತೆ ಚಪಾತಿ. ಬೆಳಗ್ಗೆ ಮಾಡಿಟ್ರಿ ಅಂತಂದರೆ ಸಂಜೆವರೆಗೂ ಕೂಡ ಅದೇ ರೀತಿಯಾಗಿ ಸಾಫ್ಟಾಗಿರುತ್ತೆ ಚಪಾತಿ. ತುಂಬಾ ಮೃದುವಾಗಿರುವಂತಹ ಚಪಾತಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವಾ. ಖಂಡಿತವಾಗ್ಲೂ ಈ ಚಪಾತಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಚಪಾತಿ ನೀವು ಯಾವುದಾದ್ರೂ ಪಲ್ಯ ಜೊತೆಗೆ ಸರ್ವ್ ಮಾಡ್ಕೊಳ್ಬಹುದು. ನಿಮಗೆ ಇಷ್ಟವಾಗಿರುವಂತಹ ಪಲ್ಯಗಳನ್ನು ಮಾಡಿಕೊಂಡು ಈ ಚಪಾತಿನ ಸರ್ವ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ ಚಪಾತಿ. ಖಂಡಿತವಾಗ್ಲೂ ಈ ರೀತಿಯಾಗಿರುವಂಥ ಚಪಾತಿ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ಸಿಗ್ತಾ ಇರ್ತೀನಿ. ಟೇಕ್ ಕೇರ್, ಬೈ. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.